ಡಾಕ್ಟರ್ ಆಗಬೇಕು ಇಲ್ಲ ಪೊಲೀಸ್ ಆಗಬೇಕು ಅಂತ ಅನ್ಕೊಂಡಿದ್ದೆ. ಓದೋ ಟೈಮಲ್ಲಿ ನೆಟ್ಟು ಓದ್ಬಿಟ್ಟಿದ್ದಿದ್ರೆ ಇವಾಗ 9th ಫೇಲ್ ಆಗೋ ಪರಿಸ್ಥಿತಿ ಖಂಡಿತ ಬರ್ತಿರ್ಲಿಲ್ಲ ನನಗೆ. LKG ಇಂದ ಹಿಡಿದು 6ನೇ ಕ್ಲಾಸ್ವರೆಗೂ ಅಚ್ಚುಕಟ್ಟಾಗಿ ಕನ್ನಡ ಮೀಡಿಯಮಲ್ಲಿ ಓದ್ತಿದ್ವಿ. ಅದಾದಮೇಲೆ ಇಂಗ್ಲೀಷ್ ಮೀಡಿಯಮಿಗೆ ತಗೊಂಡೋಗಿ ಹಾಕಿದ್ರು. ನಾನು ನಿಜವಾಗ್ಲೂ ನೆಟ್ಟುಗಂತೂ ಓದಿಲ್ಲ. ಒಂದು 25 ಮಾರ್ಕ್ಸ್ಗೆ ಒಂದು 2-3 ತಗೊತಾ ಇದ್ದಿದ್ದೇ ಹೆಚ್ಚು. ಪಾರ್ಲಿಮೆಂಟ್ನ ಕಾರ್ಪೊರೇಷನ್ ತೊಟ್ಟಿ ಮಾಡಿಬಿಡ್ತೀಯಾ? ನಾನೇನಾದರೂ ಓದ್ಬಿಟ್ಟಿದ್ದಿದ್ರೆ ಇಷ್ಟು ನೆಮ್ಮದಿಯಾಗಿ ನನ್ನ ಜೀವನನ ನಾನು ಸಾಗಿಸ್ತಿದ್ದೆ, ನೆಮ್ಮದಿಯಾಗಿ ಬದುಕ್ತಿದ್ದೆ ಅಂತಲೂ ಹೂವೇನೂ ಮಾಡ್ಕೊಳಕ್ಕಾಗಲ್ಲ. ಇವಾಗ ನಾನು ನನ್ನ ಬೈಕ್ ತೊಗೊಂಡು ಇಡೀ ಪ್ರಪಂಚನೇ ಆದಷ್ಟು ಸುತ್ತುತ್ತಿದ್ದೀನಲ್ವಾ, ಇದ್ರಲ್ಲಿ ಸಿಗೋ ನೆಮ್ಮದಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಅದಕ್ಕೆ ನಿನ್ ಕೆಲಸ ನೀನ್ ಮಾಡ್ಕೋಬೇಕಮ್ಮ. 7th ಹೋಗೋವರೆಗೂ ನಿಮ್ ಪಾತ್ರೆ ಯಾವುದೇ ಕಾರಣಕ್ಕೂ ತೊಳೆಯಕ್ ಹೋಗ್ಬಾರ್ದು. ನಿಮ್ಮ ಅಮ್ಮಂಗೆ ಹೆಲ್ಪ್ ಮಾಡಷ್ಟೇ. ಬಟ್ಟೆ ಹೋಗಿದ್ರೆ ಒಣಗಾಕಕ್ಕೆ ನಿನ್ ಕೆಲಸ ನೀನು. ಸ್ನಾನ ನೀನ್ ಮಾಡ್ಕೋಬೇಕು, ನಿನ್ ಬಟ್ಟೆ ಎಲ್ಲ ನೀನು ಒಗ್ದಿದ್ನ ಹಾರಕೋಬೇಕು. ಗಂಡು ಹುಡುಗನಾಗಿ ಬೆಳೆಸಿದ್ದಾರೆ, ಸಂಸ್ಕೃತಿನ ಕಲಿಸಿದ್ದಾರೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಕಾಯ್ತೀರಿ. ಈ ಬಡ್ಪಾಯಿ ಹುಡುಗಿನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ.